ವೆಲ್ಕಮ್ ಟು ಯೂನಿವರ್ಸ್ ಡಿವೈನ್ ಪವರ್. ನಾನು ಇವತ್ತು ನಿಮಗೆಲ್ಲರಿಗೂ ಇಷ್ಟ ಆಗೋ ಒಂದು ಟಾಪಿಕ್ನ ಮಾತಾಡ್ತಾ ಇದ್ದೀನಿ. ಯಾವುದಂದರೆ ಏಂಜಲ್ಸ್. ಹೌದು, ಹೇಗೆ ನಾವು ಏಂಜಲ್ಸ್ಗೆ ಲೆಟರ್ನ ಬರಿಬೇಕು, ಹೇಗೆ ನಮ್ಮ ವಿಶ್ನ ಜಸ್ಟ್ ಒಂದೇ ಒಂದು ಲೆಟರ್ನ ಬರೆಯೋದ್ರಿಂದ ಹೇಗೆ ನಮ್ಮ ವಿಶ್ನ ಫುಲ್ಫಿಲ್ ಮಾಡಬೇಕು ಎಲ್ಲಾನು ಹೇಳ್ಕೊಡ್ತೀನಿ ಪ್ರೊಸೀಜರು. ಸೊ ಇದು ಪ್ರೇರಣಾ ಅನ್ನೋರು ಬಾಂಬೆಯಿಂದ ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಅವರಿಗೋಸ್ಕರ ಆ್ಯಂಡ್ ನಿಮ್ಮೆಲ್ಲರಿಗೋಸ್ಕರ. ಇನ್ನು ಈ ನನ್ನ ಚಾನಲ್ನ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ಸೊ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಯೂನಿವರ್ಸ್ ಡಿವೈನ್ ಪವರ್. ಸೊ ಇಲ್ಲಿ ಅಂದರೆ ನನ್ನ ಬಗ್ಗೆ ಒಂದು ಕಿರುಪರಿಚಯ. ನಾನು ರೇಕಿ ಹೀಲರ್, ಏಂಜಲ್ಸ್ ಆ್ಯಂಡ್ ಲಾ ಆಫ್ ಅಟ್ರಾಕ್ಷನ್ ಪ್ರಾಕ್ಟಿಷನರ್. ಸೊ ಏಂಜಲ್ಸ್ ಕ್ಲಾಸ್ ಕೂಡ ತಗೊಳ್ತಾ ಇದ್ದೀನಿ. ಸೊ ಯಾರ್ಯಾರಿಗೆ ಏಂಜಲ್ಸ್ ಕಲಿಬೇಕು ಅಂತ ಇದ್ದೀರಾ, ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರ್ನ ಹಾಕಿರ್ತೀನಿ. ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ ಇರ್ಬೋದು, ಏಂಜಲ್ಸ್ ಕ್ಲಾಸ್ ಇರ್ಬೋದು, ನೀವು ಕೂಡ ತಗೊಳ್ಬೋದು. ಸೊ ಏಂಜಲ್ಸ್ದು ಇಟ್ಸ್ ಎ ಮಿರಾಕಲ್ ಮ್ಯಾಜಿಕ್ ಅಂತಲೇ ಹೇಳ್ಬೋದು. ಏಂಜಲ್ಸ್ ಎಲ್ಲ ಟೈಮಲ್ಲೂ ನಿಮಗೆ ಯಾವಾಗಲೂ ಕೂಡ ಹೆಲ್ಪ್ ಮಾಡೋಕ್ಕೆ ಇರ್ತಾರೆ. ಸೊ ನಾವು ಅದನ್ನು ತಿಳ್ಕೊಂಡಿಲ್ಲ ಏಂಜಲ್ಸ್ ಏನು ಅನ್ನೋದು. ಸೊ ಇದಕ್ಕೆ ಮೇನಾಗಿ ಒಂದು ಪೇಪರು, ಒಂದು ಪೆನ್ನು ಬೇಕು. ಆ್ಯಂಡ್ ಸೀರಿಯಸ್ ಆಗಿ ಒಂದು ವಿಶ್ ಆಗಲೇಬೇಕು, ಫುಲ್ಫಿಲ್ ಆಗಲಿಕ್ಕೋಸ್ಕರ ಮಾಡಿ. ಆ್ಯಂಡ್ ಸುಮ್ಮನೆ ಫನ್ಗೋಸ್ಕರ ಅಂದರೆ ಏಂಜಲ್ಸ್ನ ಟೆಸ್ಟ್ ಮಾಡಬೇಕು ಅಂತ ಸುಮ್ಮನೆ ಏನೋ ಒಂದು ಬರೆಯೋ ಥರ ಈ ರೀತಿ ಎಲ್ಲ ಮಾಡಬೇಡಿ. ಫೋಕಸ್ ಮಾಡಿ, ನಿಮ್ಮ ಒಂದು ವಿಶ್ ಫುಲ್ಫಿಲ್ ಆಗಬೇಕು. ಐ ವಾಂಟ್ ದಿಸ್ ಥಿಂಗ್, ಐ ವಾಂಟ್ ದಿಸ್ ಒಂದು ಫೋಕಸಲ್ಲಿ ನೀವು ಈ ರೀತಿ ಒಂದು ಲೆಟರ್ನ ಬರೆಯೋದನ್ನು ಮಾಡಿ. ಸೊ ನಿಮಗೆ ಏನು ಬೇಕು ಅದನ್ನು ಏಂಜಲ್ಸ್ ಖಂಡಿತ ಕೊಡ್ತಾರೆ. ಕೆಲವೊಂದು ಏಂಜಲ್ಸ್ದೇನೆಂದರೆ, ಈಗ ಆರ್ಕ್ಯಾಂಜಲ್ ಚಾಮುಯಲ್, ಸೊ ಲೇಡಿ ಬರುತ್ತೆ. ಸೊ ಲೇಡಿ, ಸೊ ಈ ವೆರಿ ಬ್ಯೂಟಿಫುಲ್ ಲೇಡಿ. ನಿಮಗೆ ಏನು ಬೇಕಾದರೂ ಹೆಲ್ಪ್ ಕೂಡ ಆ ಅಥವಾ ಯಾವುದೋ ಒಂದು ಪ್ರಾಬ್ಲಮಲ್ಲಿ ಇರ್ತೀರಾ, ಯಾವ ಸಮಯದಲ್ಲಿ ಬೇಕಾದ್ರೂ ನೀವು ತಗೊಳ್ಬೋದು. ಆರ್ಕೇಂಜಲ್ ಮೈಕಲ್ ಪ್ರೊಟೆಕ್ಷನಿಗೆ ನಿಮಗೆ ಎಲ್ಲಾದರೂ ಹೋಗಿರ್ತೀರಾ, ಭಯ ಆಗ್ತಾ ಇರುತ್ತೆ. ಸೊ ಇಮಿಡಿಯೇಟಾಗಿ ಆರ್ಕೇಂಜಲ್ ಮೈಕಲ್ ಅಂತ ನೀವು 3 ಸರಿ ಕರೆದು, ಪ್ಲೀಸ್ ಹೆಲ್ಪ್ ಮೀ, ಪ್ಲೀಸ್ ಕಮ್, ಪ್ಲೀಸ್ ಹೆಲ್ಪ್ ಮೀ, ನನ್ನ ಭಯನ ದೂರ ಮಾಡು. ಈ ರೀತಿ ನೀವು ಕನ್ನಡದಲ್ಲೇ ಮಾತಾಡ್ಬೋದು. ಇಂಗ್ಲೀಷೇ ಮಾತಾಡಿದ್ರೆ ಮಾತ್ರ ಏಂಜಲ್ಸ್ ನಮಗೆ ಬಂದು ಹೆಲ್ಪ್ ಮಾಡ್ತಾರೆ ಅಂತ ಒಬ್ರು ಯಾರೋ ಕೇಳ್ತಾ ಇದ್ರು. ಮೇಡಮ್ ಇಂಗ್ಲೀಷಲ್ಲೇ ಮಾತಾಡಬೇಕಾ ಏಂಜಲ್ಸ್ಗೆ ಅಂತ? ಖಂಡಿತ ಇಲ್ಲ. ಯಾವುದೇ ನಿಮ್ಮ ಭಾಷೆ ನಿಮಗೆ ಯಾವ್ದು ಸರಾಗ ಅನಿಸುತ್ತೆ ಆ ಭಾಷೆಯಲ್ಲಿ ನೀವು ಮಾತಾಡ್ಬೋದು. ಸೊ ಪ್ರೊಟೆಕ್ಟ್, ಆರ್ಕೇಂಜಲ್ ಮೈಕಲ್ ಏನಂದರೆ ಪ್ರೊಟೆಕ್ಟ್ ಮಾಡ್ತಾರೆ. ಸೊ ನನ್ನ ಒಂದು ಇದರಲ್ಲಿ ನನ್ನ ಕ್ಲೈಂಟ್ ಒಬ್ಬರು ತುಂಬ ಪ್ರಾಬ್ಲಮಲ್ಲಿ ಇದ್ದರು. ಇಮಿಡಿಯೇಟಾಗಿ ಅವ್ರು ಇವತ್ತಿಗೂ ಅದನ್ನೇ ಫಾಲೋಅಪ್ ಮಾಡ್ತಾರೆ. ಆರ್ಕೇಂಜಲ್ ಮೈಕಲ್ ಅಂದರೆ ಅವರಿಗೊಂದು ಸ್ಟ್ರೆಂತ್ ಕೊಡುತ್ತೆ ಮತ್ತು ಸ್ಟ್ರಾಂಗ್ ಮಾಡುತ್ತೆ. ಎಂಥ ಪರಿಸ್ಥಿತಿ ಬೇಕಾದರೂ ಫೇಸ್ ಮಾಡ್ತಾರೆ. ಆರ್ಕೇಂಜಲ್ ಮೈಕಲ್ ನನ್ನ ಜೊತೆ ಅಷ್ಟು ನನಗೆ ಒಂದು ಮ್ಯಾಜಿಕ್ ಆಗತ್ತೆ ಅಂತ ಅಂತಾರೆ. ರಿಯಲಿ ನಾನು ಕೂಡ ತುಂಬ ಸರಿ ಮಾಡಿದ್ದೀನಿ. ಇಮಿಡಿಯೇಟಾಗಿ ನಿಮಗೆ ಪ್ರೊಡಕ್ಷನ್ ಸಿಗುತ್ತೆ. ಫಿಯರ್ ಇರ್ಬೋದು, ಮಧ್ಯರಾತ್ರಿ ಎಲ್ಲೋ ಹೋಗಿರ್ತೀರಾ, ಸಡನ್ನಾಗಿ ಕಾರ್ ಕೆಟ್ಟೋಗಿರುತ್ತೆ, ಯಾರೂ ಇರಲ್ಲ, ಡ್ರೈವರ್ಸು, ರೋಡೆಲ್ಲ ಖಾಲಿ, ಏನು ಮಾಡ್ತೀರಾ? ಆರ್ಕೇಂಜಲ್ ಮೈಕಲ್ನ ಪ್ರೊಟೆಕ್ಷನ್ ಕೊಡು ಅಂದರೆ ಪ್ರೊಟೆಕ್ಷನು ಕೊಡ್ತಾನೆ, ಜೊತೆಗೆ ಇಮಿಡಿಯೇಟಾಗಿ ಕಾರ್ ಸರಿ ಹೋಗೋಕ್ಕೆ ಏನು ಬೇಕೋ ಆ ದಾರಿ ಕೂಡ ಮಾಡಿಕೊಡ್ತಾರೆ. ಸೊ ಏಂಜಲ್ಸ್ ತುಂಬಾ. ಇನ್ನು ಆರ್ಕೇಂಜಲ್ ರೆಫಿಲ್ ಹೀಲಿಂಗ್ ಅಂದರೆ, ಸಪೋಸ್ ನೀವೇನಾದರೂ ರೇಕಿ ಪ್ರಾಕ್ಟಿಷನರ್ ಆಗಿದ್ರೆ, ರೇಕಿ ಮಾಡ್ತಾ ಇದ್ದರೆ, ಸೊ ಆರ್ಕೇಂಜಲ್ ರೆಫಿಲ್ಗೆ ತುಂಬಾ ಅನುಕೂಲ ಮಾಡಿಕೊಡ್ತಾರೆ. ಸೊ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಅಂದರೆ ಚೆನ್ನಾಗಿರಬೇಕು, ಪ್ಲಾಂಟ್ಸ್ ಲವರ್ಸ್ ಆಗಿದ್ದರೆ, ಅನಿಮಲ್ಸ್ ಪೆಟ್ ಲವರ್ಸ್ ಆಗಿದ್ದರೆ ಆರ್ಕೇಂಜಲ್ ಏರಿಯಲ್ನ ನೀವು ಕೇಳ್ಕೊಬೋದು. ಸೊ ಲವ್ ಮ್ಯಾಟರ್ ಅಥವಾ ಫ್ರೆಂಡ್ಸ್ ಜೊತೆ ಜಗಳ ಆದಾಗ ಆರ್ಕೇಂಜಲ್ ಚಾಮುಯಲ್ನ ನೀವು ಕೇಳ್ಬೋದು ಹೆಲ್ಪಿಗೆ. ಬಿಸ್ನೆಸ್ ಮಾಡ್ತಿದ್ರೆ ಲಾಸ್ ಆಗಿದ್ರೆ ಆರ್ಕೇಂಜಲ್ ಮೈಕಲ್ನು ಕೂಡ ನೀವು ಕೇಳ್ಬೋದು. ನಿಮ್ಮ ಶತ್ರುಗಳು ನಿಮಗೆ ಹಾರ್ಮ್ ಮಾಡ್ತಿದ್ರು ಕೂಡ ಆರ್ಕೇಂಜಲ್ ಮೈಕಲ್ನ ನೀವು ಹೆಲ್ಪ್ ಕೇಳ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ಏಂಜಲ್ಸ್ ಅಂದರೆ ಯಾರು, ಮತ್ತು ಯಾವ್ಯಾವ ಪ್ರಾಬ್ಲಮ್ಸ್ಗೆ ಯಾವ್ಯಾವ ಏಂಜಲ್ಸ್ನ ನಾವು ಕರಿಬೇಕು, ಹೇಗೆ ನಾವು ಅವರಿಂದ ಹೆಲ್ಪ್ನ ಪಡ್ಕೋಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಸೊ ಈಗ ಬನ್ನಿ ಏಂಜಲ್ಸ್ಗೆ ಹೇಗೆ ಲೆಟರ್ ಬರೆಯೋದನ್ನು ಅಂತ ನೋಡೋಣ. ಒಂದು ಪೇಪರು, ಒಂದು ಪೆನ್ನನ್ನು ತಗೊಳ್ಳಿ. ಮೊದಲು ಮೆಡಿಟೇಷನ್ ಮಾಡಿ, ನಾ ಹೇಳೋದಷ್ಟೇ, ಆರಾಮಾಗಿ ಕೂಲ್ ಮೈಂಡಲ್ಲಿ ಬರೀರಿ. ಸ್ಟ್ರೆಸ್ಸು, ಟೆನ್ಷನಲ್ಲಿ ಲೆಟರ್ ಎಲ್ಲ ಬರೆಯೋಕ್ಕೆ ಹೋಗಬೇಡಿ. ಆದಷ್ಟು ಕೂಲ್ ಮೈಂಡಲ್ಲಿದ್ದು ಏಂಜಲ್ಸ್ಗೆ ಲೆಟರ್ನ ಬರೀರಿ. ಯಾವುದಾದ್ರೂ ಒಂದು ಪೆನ್ನು, ಯಾವುದಾದ್ರೂ ಪೇಪರು, ತೊಂದರೆ ಇಲ್ಲ. ಆದರೆ ಒಂದು ಹೇಳ್ತೀನಿ, ರಿಲೇಷನ್ಶಿಪ್ ಚೆನ್ನಾಗಾಗ್ಲಿಕ್ಕೆ ಮಾಡ್ತಾ ಇದ್ರೆ ನೀವು ಲೆಟರ್ನ ರೆಡ್ ಕಲರ್ ಪೆನ್ನನ್ನು ಯೂಸ್ ಮಾಡಿ. ಸಪೋಸ್ ಮನಿ ರಿಲೇಟೆಡು, ಬಿಸ್ನೆಸ್ಸು, ಫೈನಾನ್ಸ್ ಏನೇ ಇದ್ರೂ ಕೂಡ ಗ್ರೀನ್ ಕಲರ್ ಯೂಸ್ ಮಾಡಿ. ರಿಲೇಷನ್ಶಿಪ್ ಆದರೆ ರೆಡ್ ಅಥವಾ ಪಿಂಕ್
ಇನ್ನು ಮಿಕ್ಕಿದ್ದೆಲ್ಲ ನೀವು ಬ್ಲ್ಯಾಕ್ನ ಯೂಸ್ ಮಾಡಬೇಡಿ. ಸೊ ಮೇಲ್ಗಡೆ ಟು ಅಂತ ಹಾಕಿ. ಈಗ ಸಪೋಸ್ ನಮ್ಮ ಫ್ರೆಂಡ್ಸ್ಗೆ ಅಥವಾ ನಾವು ಒಂದು ಅಪ್ಲಿಕೇಶನ್ ಬರಿಬೇಕಾದ್ರೆ ಟು ಫ್ರಮ್ ಎಲ್ಲ ಹೇಗೆ ಬರಿತೀವಿ ಸೇಮ್ ಆ್ಯಸ್ ಇಟ್ ಈಸು, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಟು ಅಂತ ಬರೀರಿ, ಮೇಲ್ಗಡೆ ಟು ಅಂತ ಬರೀರಿ. ಅದಾದ ನಂತರ ಆರ್ಕ್ ಏಂಜಲ್ ನೇಮ್, ನಿಮ್ಮ ಆರ್ಕ್ ಏಂಜಲ್ ಮೈಕಲಿಗೆ ಬರಿತಾ ಇದ್ದೀರಾ, ಆರ್ಕ್ ಏಂಜಲ್ ಚಾಮುಯಲಿಗೆ ಬರಿತಾ ಇದ್ದೀರಾ, ಆರ್ಕ್ ಏಂಜಲ್ ಮೆಟಟ್ರಾನಿಗೆ ಬರಿತಾ ಇದ್ದೀರಾ. ಸೊ ನಿಮಗೆ ಬಿಟ್ಟಿದ್ದು, ನಿಮ್ಮ ಮನಸ್ಸಿಗೆ ಯಾವುದು ಬರುತ್ತೆ ಸೊ ನೀವು ಅದನ್ನು ಮಾಡ್ಬೋದು. ನೀವು ಯಾರಿಗೆ ಬರೀತಾರೆ, ಸಪೋಸ್ ಯಾವುದು ಗೊತ್ತಿಲ್ಲ ಅಂದರೆ ಡಿಯರ್ ಏಂಜಲ್ ಅಥವಾ ಡಿಯರ್ ಏಂಜಲ್ ಅಂತ ಕೂಡ ನೀವು ಬರಿಬೋದು. ಫ್ರಮ್, ನಿಮ್ಮ ಹೆಸರು ಏನಿದೆ ಫ್ರಮ್ ನಿಮ್ಮ ಹೆಸರನ್ನ ಬರೀರಿ. ಸೆಂಟ್, ಇವತ್ತಿನ ಡೇಟ್ ಹಾಕಿ, ಯಾವತ್ತಿನಿಂದ ನೀವು ಬರಿತಾ ಇದ್ದೀರಾ ಆ ಡೇಟ್ನ ಮೆನ್ಷನ್ ಮಾಡಿ. ಸೊ ಕೆಳಗಡೆ ಡಿಯರ್ ಆರ್ಕೇಂಜಲ್ ಮೈಕಲ್ ಆ ಡಿಯರ್ ಆರ್ಕೇಂಜಲ್ ಚಾಮುಯಲ್, ನಿಮಗೆ ಯಾವುದು ಇಲ್ಲ ಅಂದರೆ ಡಿಯರ್ ಏಂಜಲ್ ಅಂತ ಬರಿಬೋದು. ಸೊ ನಿಮ್ಮ ವಿಶ್ನ ಏನಿದೆ ಅದು ಪೂರ್ತಿಯಾಗಿ ಬರೀರಿ. ನಿಮ್ಮ ಮನಸ್ಸಿನಲ್ಲಿ ಏನೇನು ಮನಸ್ಸಿನಲ್ಲಿ ಕೂತಿದೆ ಅದೆಲ್ಲನೂ ಎದುರುಗಡೆ ದೇವರಿದ್ದಾಗ, ಎದುರುಗಡೆ ಏಂಜಲ್ಸ್ ಇದ್ದಾಗ ಯಾವ ರೀತಿ ನೀವು ಎಲ್ಲನೂ ಹೆಂಗೆ ಹೇಳ್ಕೊತೀವಿ, ನಮ್ಮ ನೋವಿರ್ಬೋದು, ದುಃಖ ಇರ್ಬೋದು. ಈಗ ಒಬ್ಬರು ಕ್ಲೋಸ್ ಫ್ರೆಂಡು, ಬೆಸ್ಟ್ ಫ್ರೆಂಡು, ಅವ್ರು ಎಲ್ಲೋ ಇದ್ದಾರೆ ಬಟ್ ಲೆಟರ್ ಬರೆದು ನಾವು ಅವ್ರಿಗೆ ಕಳಿಸ್ಬೇಕು, ನಮ್ಮ ಪರಿಸ್ಥಿತಿನ ನಾವು ಅವ್ರಿಗೆ ಹೇಳ್ಕೊಳ್ಬೇಕು ಅಂದಾಗ ನಾವೆಲ್ಲ ಮನಸ್ಸು ಬಿಚ್ಚಿ ಹೇಗೆ ಮಾತಾಡ್ತೀವಿ ಅದೇ ಥರ ಆರಾಮಾಗಿ ಫ್ರೆಂಡ್ಗೆ ಬರೆಯೋ ಥರ ಏಂಜಲ್ಸ್ ಕೂಡ ನಮಗೆಲ್ಲ ಥರ ಸೊ ಬರೆಯೋ ಥರ ನೀವೇನು ಮಾಡಬೇಕು, ಆ ಫೀಲ್ನ ತೊಗೊಂಡು ಆ ಎನರ್ಜಿನ ತೊಗೊಂಡು ಮಾಮೂಲಿಯಾಗಿ ಒಂದು ಫ್ರೆಂಡ್ಗೆ ಹೇಳೋ ಥರ, ಒಂದು ಈ ಹತ್ರದವ್ರಿಗೆ ಹೇಳೋ ಥರ ಯಾವ ರೀತಿ ಒಂದು ಭಾವನೆಯಿಂದ ನಾವು ಬರಿತೀವಿ ಆ ರೀತಿ ಭಾವನೆಯಿಂದ ನೀವು ಇಟ್ಕೊಂಡು ಬರಿಬೇಕು. ಸೊ ಮನಸ್ಸಲ್ಲಿರೋದೆಲ್ಲ ಬರೆದಾದ್ಮೇಲಿಂದ ಲಾಸ್ಟಲ್ಲಿ ನಿಮ್ದೆಲ್ಲ ಕಂಪ್ಲೀಟ್ ಆದಮೇಲಿಂದ ಒಂದು 5 to 6 ಲೈನ್ಸ್ ಬರೀರಿ, ಆಯಿತಾ. ಬರೆದಾದ್ಮೇಲಿಂದ ಲಾಸ್ಟಲ್ಲಿ ಲೆಫ್ಟ್ ಸೈಡಲ್ಲಿ ಐ ಲವ್ ಯು ಏಂಜಲ್, ಥ್ಯಾಂಕ್ ಯು ಸೋ ಮಚ್, ಐ ಲವ್ ಯು ಏಂಜಲ್, ಥ್ಯಾಂಕ್ ಯು ಸೋ ಮಚ್ ಅಂತ ಬರೆದು ರೈಟ್ ಸೈಡು ನಿಮ್ಮ ಒಂದು ಸೈನನ್ನು ಬರಿಬೇಕು. ಅರ್ಥ ಆಗ್ತಾ ಇದೆ. ಸೊ ನಾನು ಆಲ್ಮೋಸ್ಟ್ ಅದು ಆರ್ಕೇಂಜಲ್ ಮೆಟಟ್ರಾನ್ಗೆ ಬರಿತೀನಿ ಆ್ಯಂಡ್ ಬೇರೆಯವ್ರಿಗೂ ನಾನು ಸಜೆಸ್ಟ್ ಮಾಡೋದು ಆರ್ಕೇಂಜಲ್ ಮೆಟಟ್ರಾನು. ಪೀರಿಯಡ್ಸ್ ಟೈಮಲ್ಲೂ ಕೂಡ ಇದನ್ನು ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಸೊ ಏನೇ ಆರ್ಕೇಂಜಲ್ ಮೆಟಟ್ರಾನ್ ಯಾವುದಕ್ಕೆ ಅಂದರೆ ಕ್ರಿಟಿಕಲ್ ಪ್ರಾಬ್ಲಮಲ್ಲಿ ಇದೆ, ಆಗ್ತಾನೇ ಇಲ್ಲ, ಈಗ ಯಾರಿಗೋ ಆಪ್ರೇಷನ್ ಮಾಡಲೇಬೇಕು ಏನು ಮಾಡೋದು, ಸೊ ಆ ಟೈಮಲ್ಲಿ ನೀವು ಬರಿಬೋದು. ಯಾರೋ ತುಂಬಾ ಬ್ರೀತಿಂಗ್ ಪ್ರಾಬ್ಲಮ್ ಆಗ್ತಾ ಇದೆ, ಅವ್ರು ಉಳಿಯೋದೇ ಕಷ್ಟ, ಸೊ ಆ ಟೈಮಲ್ಲಿ ಬರಿಬೋದು. ರಿಲೇಷನ್ಶಿಪ್ ಕಿತ್ಕೊಂಡು ಹೋಗ್ತಾ ಇದೆ, ಡೈವರ್ಸ್ ತನಕ ಹೋಗಿದೆ, ಸೊ ಆ ಟೈಮಲ್ಲಿ ಬರಿಬೋದು. ಸೊ ಸೀರಿಯಸ್ ಕಂಡೀಷನ್, ಕ್ರಿಟಿಕಲ್ ಕಂಡೀಷನಲ್ಲಿ ಇರೋರು ಪ್ರತಿಯೊಬ್ಬರು ಕೂಡ ಆರ್ಕೇಂಜಲ್ ಮೆಟಟ್ರಾನಿಗೆ ಮಾಡಿ. ಸೂಪರ್ ಎಂಥ ಪ್ರಾಬ್ಲಮ್ ಇದ್ರೂ ಕೂಡ ತುಂಬಾ ಬೇಗ ಆ ಲೆಟರ್ ಆರ್ಕೇಂಜಲ್ ಮೆಟಟ್ರಾನಿಕ್ಗೆ ಗೊತ್ತಾಗುತ್ತೆ. ಸೊ ಇಮ್ಮಿಡಿಯೇಟಾಗಿ ಬಂದು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಹೆಲ್ಪ್ ಆಗುತ್ತೆ. ಸೊ ಏನಾಗಿ ಯಾವುದೇ ಒಂದು ಲೆಟರ್ನ ಬರೆಯೋದಕ್ಕಿಂತ ಮುಂಚೆ ನಾನು ಫಾಲೋ ಅಪ್ ಮಾಡೋ ಇದನ್ನು ಹೇಳ್ತೀನಿ ನಿಮಗೆ, ಸ್ಟೆಪ್ಸ್ನ. ಮೊದಲು ನೀವು ಯಾರಿಗೆ ಬರಿತಾ ಇದ್ದೀರಾ, ಆರ್ಕೇಂಜಲ್ ಮೆಟಟ್ರಾನ್ ಪ್ಲೀಸ್ ಕಮ್, ಆರ್ಕೇಂಜಲ್ ಮೆಟಟ್ರಾನ್ ಪ್ಲೀಸ್ ಕಮ್, ಆರ್ಕೇಂಜಲ್ ಮೆಟಟ್ರಾನ್ ಪ್ಲೀಸ್ ಕಮ್ ಆ್ಯಂಡ್ ಹೆಲ್ಪ್ ಮೀ ಸಾಲ್ವ್ ದಿಸ್ ಪ್ರಾಬ್ಲಮ್. ನಿಮ್ದೇನಿದೆ ಅದನ್ನು ಹೇಳ್ಕೊಂಡು 3 ಸರಿ ಆರ್ಕೇಂಜಲ್ ಮೆಟಟ್ರಾನ್ ಅಂತ ಹೇಳಿ. ನಿಮಗೆ ಆರ್ಕೇಂಜಲ್ ಒಂದು ಏಂಜಲ್ ಬರ್ತಾ ಇದೆ, ಆ ಎನರ್ಜಿ ಗೊತ್ತಾಗೋದು ಹೇಗೆ ಅಂದರೆ ನಿಮ್ಮ ಇದೆಲ್ಲ ಒಂಥರ ಹಿಂಗೆ ಅನಿಸುತ್ತೆ, ಒಂಥರ ವೈಬ್ರೇಟ್ ಆಗುತ್ತೆ ಬಾಡಿಲಿ. ಒಂದು ಎರಡನೇದು ನಿಮಗೆ ಏನೋ ಒಂಥರ ರೂಮ್ ಎಲ್ಲ ಟೆಂಪ್ರೇಚರ್ ಚೇಂಜ್ ಆದಂಗೆ ಆಗುತ್ತೆ, ನಿಮ್ಮಲ್ಲಿ ಒಂದು ರೀತಿ ವೈಬ್ರೇಟ್ ಆಗುತ್ತೆ. ಸೊ ಇದೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳಿ, ಇದೆಲ್ಲ ಏಂಜಲ್ಸ್ದು ಸೈನು. ಅಥವಾ ಆಲ್ಮೋಸ್ಟ್ ನಿಮಗೆ ಇದ್ರದ್ದು ಸಿಗ್ತಾ ಇರ್ಬೋದು, 222 ಸಿಗ್ತಾ ಇರ್ಬೋದು, 111 ಸಿಗ್ತಾ ಇರ್ಬೋದು. ಸೊ ಇದೆಲ್ಲ ಏಂಜಲ್ಸ್ ನಂಬರ್ 1176 ಕಾಣ್ತಾ ಇರ್ಬೋದು. ಸೊ ಈ ರೀತಿ ನಿಮಗೆ ಕಾಣ್ತಾ ಹೋಗುತ್ತೆ. ಸೊ ಫ್ರೆಂಡ್ಗೆ ಹೇಗೆ ಲೆಟರ್ ಬರ್ತೀರಾ ಸೇಮ್ ಪ್ರೊಸೀಜರು. ಆರಾಮಾಗಿ ಕೂಲ್ ಮೈಂಡಲ್ಲಿ ಫಸ್ಟ್ ಮೆಡಿಟೇಷನ್ ಮಾಡಿದ್ಮೇಲಿಂದ ಕೂಲ್ ಮೈಂಡಲ್ಲಿ ಕೂತ್ಕೊಂಡು ಬರೀರಿ, ಯಾವಾಗಾದರೂ ಬರೀರಿ. ಕೆಲವೊಬ್ರು ಕ್ಯಾಂಡಲ್ ಹಚ್ಬೇಕಂತ, ಅದು ನಿಮಗೆ ಬಿಟ್ಟಿದ್ದು, ಕ್ಯಾಂಡಲ್ ಹಚ್ಬೇಕಾ ಬೇಡವಾ ಅದು ನಿಮ್ಮ ಮನಸ್ಸಿಗೆ, ತೊಂದರೆ ಇಲ್ಲ. ರಿಲೇಶನ್ಶಿಪ್ ಮಾಡ್ತಾ ಇದ್ರೆ ಕ್ಯಾಂಡಲ್ ಹಚ್ಚಿ, ರೆಡ್ ಕಲರ್ ಕ್ಯಾಂಡಲ್ ಹಚ್ಚಿ, ಮನಿ ರಿಲೇಟ್ ಮಾಡ್ತಿದ್ರೆ ಗ್ರೀನ್ ಕಲರ್ ಹಚ್ಬೋದು. ಸೊ ಈ ರೀತಿ ಹಚ್ಚಲೇಬೇಕು, ಹಾಗೆ ಮಾಡಬೇಕು ಅನ್ನೋ ಪ್ರೊಸೀಜರ್ ಏನೂ ಇಲ್ಲ, ನಿಮಗೆ ಬಿಟ್ಟಿದ್ದು. ಸೊ ಲಾಸ್ಟಲ್ಲಿ ಲೆಟರ್ ಎಲ್ಲ ಬರೆದಾದ್ಮೇಲಿಂದ ಅದನ್ನು ಕೈಯಲ್ಲಿ ಇಟ್ಕೊಂಡು ನೀವು ಪ್ರೆಸೆಂಟ್ ಟೆನ್ಸಲ್ಲಿ ನಿಮ್ಮ ಕೆಲಸ ಆಗಿದೆ, ಥ್ಯಾಂಕ್ ಯು ಡಿಯರ್ ಏಂಜಲ್, ಥ್ಯಾಂಕ್ ಯು ಆರ್ಕೇಂಜಲ್ ಮೈಕಲ್, ಥ್ಯಾಂಕ್ ಯು ಆರ್ಕೇಂಜಲ್ ಚಾಮುಯಲ್, ಥ್ಯಾಂಕ್ ಯು ಆರ್ಕೇಂಜಲ್ ಮೆಟಟ್ರಾನ್ ಅಂತ ಹೇಳ್ಬಿಟ್ಟು ನಿಮ್ಮ
ಆದಾಗ ಯಾವ ರೀತಿ ಅದೆಲ್ಲ ವಿಜುವಲೈಸೇಷನ್ ಮಾಡ್ಕೊಂಡು ಥ್ಯಾಂಕ್ ಯು ಹೇಳಿ ಯೂನಿವರ್ಸ್ಗೆ, ಏಂಜಲ್ಸ್ಗೆ, ಎಲ್ಲದಕ್ಕೂ. ಇದನ್ನು ನೀವು ದಿಂಬಿನ ಕೆಳಗೆ ಇಟ್ಕೊಂಡು ಮಲ್ಕೊಳ್ಳಿ. ಮತ್ತೆ ನಿಮ್ಮ ಡೈರಿಲಿ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಜೊತೆನೇ ಇರ್ಬೇಕು, ಡೈರಿಲೋ ಪರ್ಸ್ನಲ್ಲೋ ಈ ರೀತಿ ಇಟ್ಕೊಳ್ಳಿ. ಯಾಕೆಂದರೆ ನಾನು ಹೀಗೆ ಮಾಡೋದು, ನಾನು ಮಲ್ಗೋದಕ್ಕಿಂತ ಮುಂಚೆ ಲೆಟರ್ನ ಏಂಜಲ್ಸ್ಗೆ ಬರೆಯೋದಾದರೆ ಮಲ್ಗೋದಕ್ಕಿಂತ ಮುಂಚೆ ಮಾಡ್ತೀನಿ. ಯಾವಾಗಲೂ ಏಂಜಲ್ಸ್ ನಿಮಗೆ ಸಹಾಯ ಮಾಡೋಕ್ಕೆ ಅಂತ ಇರ್ತಾರೆ. ಸೊ ಹಾಗಾಗಿ ನನ್ನ ಕ್ಲೈಂಟ್ಸಲ್ಲಿ ಒಬ್ಬರು ತುಂಬಾ ಪ್ರಾಬ್ಲಮ್ ಆಗಿತ್ತು, ಅವ್ರಿಗೆ ತೊಂದರೆ ಆಗ್ತಿತ್ತು. ಅಂದರೆ ಕೋರ್ಟ್ ಕೇಸ್ ಎಲ್ಲ ನಡೀತಿತ್ತು ಆಸ್ತಿ ವಿಚಾರಕ್ಕೆ. ಸೊ ಅವಾಗ ನನ್ನ ಹತ್ರ ಬಂದು ಅವರು ಏಂಜಲ್ಸು, ರೇಖಿ ಎಲ್ಲನೂ ಕಲ್ತ್ಕೊಂಡ್ರು. ಸೊ 21 ಡೇಸ್ ಮಾಡಿ ಅಂದರೆ, ಸೊ 21 ಡೇಸ್ ಮಾಡಿ ಅಷ್ಟರೊಳಗೆ ಅವ್ರು ಲೆಟರು ಬರೆದ್ರು. ಇದೇ ಥರ ಮೆಟಟ್ರಾನ್ಗೆ ನಾನು ಹೇಳಿದ್ದೆ. ಸೊ ಅದೇ ಪ್ರೊಸೀಜರ್ನ ಅವ್ರು ಫಾಲೋಅಪ್ ಮಾಡಿದ್ರು. ಎಷ್ಟು ಬೇಗ ಆಯಿತು ಅವ್ರ ಕೆಲಸ ಅಂದರೆ, ಇಮ್ಮಿಡಿಯೇಟಾಗಿ ಆಸ್ತಿ ಇವರಿಗಾಯಿತು, ಕೇಸು ಕೂಡ ಕ್ಲೋಸ್ ಆಯಿತು, ಯಾವುದೇ ಥರ ಇವರಿಗೆ ತೊಂದರೆ ಆಗಲಿಲ್ಲ. ಸೊ ಈ ರೀತಿ ಲಾ ಆಫ್ ಅಟ್ರಾಕ್ಷನ್ನು ಒಂದು ಮಿರಾಕಲ್ ಆಗಿ ವರ್ಕ್ ಆಗುತ್ತೆ. ಸೊ ನೀವು ಬಿಲೀವ್ ಮಾಡಿ, ಖಂಡಿತ ಇಟ್ಸ್ ಎ ಮ್ಯಾಜಿಕ್ ಅಂತಲೇ ಹೇಳ್ಬೋದು. ಸೊ ನೀವು ಏಂಜಲ್ಸ್ಗೆ ಲೆಟರ್ ಬರೆಯೋದನ್ನು ಇವತ್ತಿನಿಂದ ಸ್ಟಾರ್ಟ್ ಮಾಡಿ ನಿಮ್ಮ ವಿಶ್ನ ಫುಲ್ಫಿಲ್ ಮಾಡ್ಕೊಳ್ಳಿ. ಅನೌನ್ಸ್ಮೆಂಟ್ ಒಂದು, ಏಂಜಲ್ಸ್ ಅಥವಾ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ ಜಾಯಿನ್ ಆಗೋರು ಲೈಕ್ ಮಾಸ್ಟರ್ ಮನಿ ಮೈಂಡ್ ಕ್ಲಾಸ್ ಆ್ಯಂಡ್ 5 AM MDM ಕ್ಲಾಸ್ ಅಂತ ಮಾಡ್ತಾ ಇದ್ದೀನಿ. 5 AM ಇರುತ್ತೆ. ಸೊ ಆಲ್ರೆಡಿ 500 ಪೀಪಲ್ಸ್ ಜಾಯ್ನ್ ಆಗಿದ್ದಾರೆ. ಈಗ ಜನವರಿಲಿ ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಇದ್ರ ಜೊತೆಗೆ ಇನ್ನೂ ಒಂದು ಏನಂದರೆ ಟೂಲ್ ಹೇಳ್ಕೊಡ್ತೀನಿ ನಿಮಗೆ. ಸ್ವಿಚ್ ವರ್ಡ್ ಆ್ಯಂಡ್ ಸರ್ಕಲ್ ಮೆಥಡಿಂದ ನಮ್ಮ ಕಷ್ಟಗಳನ್ನ ಹೇಗೆ ಪರಿಹಾರ ಮಾಡ್ಕೋಬೇಕು, ಜಸ್ಟ್ ಸ್ವಿಚ್ ವರ್ಡ್ನ ಚಾಂಟ್ ಮಾಡೋದ್ರಿಂದ, ಸರ್ಕಲ್ ಮೆಥಡಿಂದ ನಮ್ಮ ಕಷ್ಟಗಳನ್ನ ಹೇಗೆ ಪರಿಹಾರ ಮಾಡ್ಕೊಡ್ಬೋದು ಅನ್ನೋದನ್ನ ಕ್ಲಾಸ್ ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರು ಈ ಕ್ಲಾಸ್ಗೆ ಜಾಯ್ನ್ ಆಗೋರು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರ್ನ ಹಾಕಿರ್ತೀನಿ. ಸೊ ಜಾಯ್ನ್ ಆಗ್ಬೋದು ಕೂಡಲೇ. ಥ್ಯಾಂಕ್ ಯು ಡಿಯರ್ ಆಲ್ ಯುವರ್ಸ್, ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಪ್ರತಿದಿನ ಹೊಸ ಹೊಸ ಲಾ ಆಫ್ ಅಟ್ರಾಕ್ಷನ್ಸ್ ಟೆಕ್ನಿಕ್ಸ್ ಇರ್ಬೋದು, ಏಂಜಲ್ಸ್ ಬಗ್ಗೆ ಇರ್ಬೋದು, ಅಥವಾ ಏಂಜಲ್ ನಂಬರ್ ಬಗ್ಗೆ ಇರ್ಬೋದು, ಸ್ವಿಚ್ ವರ್ಡ್ ಇರ್ಬೋದು, ಮಂತ್ರಗಳಿರ್ಬೋದು, ಜೊತೆಗೆ ನಿಮಗೆ ಸಾಕಷ್ಟು ಮಾಹಿತಿಗಳು ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಹರೇ ಶ್ರೀನಿವಾಸ, ನಮಸ್ಕಾರಗಳು.